ನಮಸ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೋಷನ್ ಆಫ್ ಎ ಚಾರ್ಜಡ್ ಪಾರ್ಟಿಕಲ್ ಇನ್ ಕಂಬೈನ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಕ್ರಾಸ್ಡ್ ಫೀಲ್ಡ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಕ್ರಾಸ್ಡ್ ಮೀನ್ಸ್ ವಾಟ್? ನಾವು ಇಲ್ಲಿ ಕ್ರಾಸ್ನ ನೋಡಿರ್ತೀವಿ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಶಾಪ್ ಹತ್ರ ಒಂದು ಕ್ರಾಸ್ ಒಂದು ಸಿಂಬಲ್ ಹಾಕಿರ್ತಾರೆ, ಅಥವಾ ಹಾಸ್ಪಿಟಲ್ಗೆ ಕ್ರಾಸ್ಡ್ ಸಿಂಬಲ್ ಇರುತ್ತೆ. ಅದು ಯಾವ ರೀತಿ ಆಗಿರುತ್ತೆ ಕ್ರಾಸ್? So it is like this, cross. Okay, so it is called cross. So ಇಲ್ಲಿ ಕ್ರಾಸ್ ಅಂತಂದ್ರೆ ಇಲ್ಲಿ ಎರಡು ಫೀಲ್ಡ್ಸ್ ಇರ್ತವೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. Okay, so let us say here the saffron color pen is there na. Here you consider this as the electric field, and the black color pen is there na, magnetic field. ಸೊ ದೀಸ್ ಟೈಪ್ ಆಫ್ ಫೀಲ್ಡ್ಸ್ ಆರ್ ಕಾಲ್ಡ್ ಕ್ರಾಸ್ಡ್ ಫೀಲ್ಡ್ಸ್. ಈ ರೀತಿಯಾಗಿರ್ಬೇಕು ಡೈರೆಕ್ಷನಲ್ಲಿ. ಅಂದರೆ ಇದು ಯಾವ ರೀತಿಯಾಗಿದ್ದಾವೆ? ಇವೆರಡು ಮ್ಯೂಚುವಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಓಕೆ, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದೆನ್ ವಿ ಸೇ ದಟ್ ದೀಸ್ ಫೀಲ್ಡ್ಸ್ ಆರ್ ಕ್ರಾಸ್ಡ್ ಫೀಲ್ಡ್ಸ್. ಓಕೆ, ಸೊ ಕ್ರಾಸ್ಡ್ ಫೀಲ್ಡ್ಸ್ ಅಂದರೆ ಏನಂದರೆ, ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ mutually perpendicular to each other, then they are said to be crossed fields. Okay, that point we will first note. So what is crossed fields then? If electric field and magnetic fields are electric field and magnetic field are mutually ಅಂದ್ರೆ ಪರಸ್ಪರ ಒಂದಕ್ಕೊಂದು mutually perpendicular to each other, then they are called crossed fields. Then they are called crossed fields. ಓಕೆ, ಇಂಥ ಒಂದು ಕ್ರಾಸ್ಡ್ ಫೀಲ್ಡ್ಸ್ ಅಲ್ಲಿ ಅಂದರೆ ಕಂಬೈನ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ವಿ ಇಲ್ಲಿ, ಮೋಷನ್ ಆಫ್ ದ ಚಾರ್ಜಡ್ ಪಾರ್ಟಿಕಲ್. ಸೊ ಈ ಥರ ಕ್ರಾಸ್ಡ್ ಫೀಲ್ಡಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ತಗೊಂತಾ ಇದೀವಿ, ಅವೆರಡು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಇಂಥ ಫೀಲ್ಡಲ್ಲಿ ಒಂದು ಚಾರ್ಜರ್ ಪಾರ್ಟಿಕಲ್ನ ಮೂವ್ ಮಾಡಿದಾಗ ಸೊ ಅದರ ಮೋಷನ್ ಯಾವ ರೀತಿ ಆಗಿರುತ್ತೆ ಮತ್ತು ಅದರಿಂದ ಉಪಯೋಗಗಳು ಏನಾದರೂ ಇದಾವ, ಸೊ ಯಾವ್ಯಾವ ಉಪಯೋಗಗಳಿದ್ದಾವೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಇದರಿಂದ ಒಂದು ಉಪಯೋಗ ಏನಿದೆ ಅಂದರೆ, ಕ್ರಾಸ್ಡ್ ಫೀಲ್ಡ್ಸಲ್ಲಿ ನಾವು ಏನಾದರೂ ಒಂದು ಚಾರ್ಜರ್ ಪಾರ್ಟಿಕಲ್ನ ಮೂವ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ನಲ್ಲಿ ಅದು ಕೂಡ ಸೊ ಅದರಿಂದ ನಾವು ಒಂದು ಡಿವೈಸನ್ನು ರೆಡಿ ಮಾಡ್ಬೋದು ಅಥವಾ ಡೆವಲಪ್ ಮಾಡ್ಬೋದು. ಆ ಡಿವೈಸ್ ಯಾವುದಪ್ಪ ಅಂದರೆ ವೆಲಾಸಿಟಿ ಸೆಲೆಕ್ಟರ್. ಓಕೆ, ಸೊ ವಿಲ್ ಫಸ್ಟ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ವೆಲಾಸಿಟಿ ಸೆಲೆಕ್ಟರ್. Okay, first we discuss the concept of velocity selector, then we derive what is velocity selector condition. Okay, so ಇಲ್ಲಿ velocity selector ಅಂದ್ರೆ ಏನು ಅಂತಂದ್ರೆ, as the name indicates here, velocity selector ಅಂದ್ರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ, ಪರ್ಟಿಕ್ಯುಲರ್ ವೆಲಾಸಿಟಿಯಲ್ಲಿರ್ತಕ್ಕಂಥ ಚಾರ್ಜ್ಡ್ ಪಾರ್ಟಿಕಲ್ನ ಸೆಲೆಕ್ಟ್ ಮಾಡಿಕೊಡುತ್ತೆ. ನಮಗೆ ಯಾವ ವೆಲಾಸಿಟಿ ಬೇಕೋ ಆ ವೆಲಾಸಿಟಿನ ನಾವು ಸೆಟ್ ಮಾಡ್ಕೋಬಹುದು ಈ ಡಿವೈಸಲ್ಲಿ. ಇಟ್ ಈಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ಡ್ ಟು ಸೆಲೆಕ್ಟ್ ದ ಚಾರ್ಜ್ಡ್ ಪಾರ್ಟಿಕಲ್ ಫ್ರಮ್ ಬೀಮ್ ಆಫ್ ಪಾರ್ಟಿಕಲ್. ಅದು ಕೆಲವೊಂದಿಷ್ಟು ಚಾರ್ಜ್ಡ್ ಪಾರ್ಟಿಕಲ್ಸ್, ಬೀಮ್ ಆಫ್ ಪಾರ್ಟಿಕಲ್ಸ್, ಸಾಕಷ್ಟು ಪಾರ್ಟಿಕಲ್ಸ್ ಇರ್ತವೆ. ಓಕೆ, ಸಾಕಷ್ಟು ಚಾರ್ಜ್ಡ್ ಪಾರ್ಟಿಕಲ್ಸ್ ಇರ್ತವೆ ಅಂತ ಭಾವಿಸ್ಕೊಳ್ಳಿ. ಇವಾಗ ಸೊ ನಾನೊಂದು ಉದಾಹರಣೆ ಕೊಡ್ತೇನೆ. ನನಗೆ 100 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಬರ್ತಕ್ಕಂಥ 100 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಬರ್ತಕ್ಕಂಥ ಒಂದು ಚಾರ್ಜರ್ ಪಾರ್ಟಿಕಲ್ಸ್ನ ನನಗೆ ಬೇಕಾಗಿದೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಆ ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಇಷ್ಟು ವೆಲಾಸಿಟಿ ಇಲ್ಲಿರ್ತಕ್ಕಂಥ ಚಾರ್ಜರ್ ಪಾರ್ಟಿಕಲ್ಸ್ ಬೇಕು. ಅದನ್ನು ನಾನು ಸೆಟ್ ಮಾಡ್ತೀವಿ. ಇಲ್ಲಿ ಒಂದು ಕಂಡೀಷನ್ ಇದೆ, ವೆಲಾಸಿಟಿ ಸೆಲೆಕ್ಟರ್ ಕಂಡೀಷನ್. ಆ ಕಂಡೀಷನ್ನಿಂದ ನಾನು ಇಲ್ಲಿ 100 ಮೀಟರ್ ಪರ್ ಸೆಕೆಂಡನ್ನು ವೆಲಾಸಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಡಿವೈಸಸ್ ಮೂಲಕ ನಾವು ಬೀಮ್ ಆಫ್ ಚಾರ್ಜರ್ ಪಾರ್ಟಿಕಲ್ನ ನಾವೇನಾದ್ರೂ
ಪಾಸ್ ಮಾಡಿದರೆ, ಸೊ ಹಿಯರ್ ಏನಾಗುತ್ತೆ, ಇಲ್ಲೇ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಏನಿದೆ ಬ್ಲೂ ಕಲರ್ ಲೈನ್ ಇದೆ ಅಲ್ಲ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಹಿಯರ್ ಇಂಟು ಮಾರ್ಕ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಡೈರೆಕ್ಟೆಡ್ ಇಂಟು ದ ಪ್ಲೇನ್ ಆಫ್ ದ ಪೇಪರ್. ಸೊ ಹಿಯರ್, ಸೊ ಈಗ ಫಾರ್ ಎಕ್ಸಾಂಪಲ್ ಇದು 120 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇದೆಲ್ಲೋ ಬೇರೆ ಡೈರೆಕ್ಷನ್ ಅಲ್ಲಿ ಹಿಂಗೆ ಹೋಗ್ಬಿಡುತ್ತೆ. ಓಕೆ, ಸೊ ಇದು ಸೆಕೆಂಡ್ ಒನ್ ಏನಾಗಿದೆ ಅಂತಂದ್ರೆ 100 ಮೀಟರ್ ಪರ್ ಸೆಕೆಂಡ್ ಇದು ಹೊರಗೆ ಬರುತ್ತೆ, ಸ್ಟ್ರೇಟ್ ಆಗಿ ಬರುತ್ತೆ. ನಮ್ಗೆ 100 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕಲ್ಲ, ಸೊ ಅದು ಸ್ಟ್ರೇಟ್ ಆಗಿ ವಿತೌಟ್ ಡಿವಿಯೇಷನ್ ನಾವು ಯಾವ ವೆಲಾಸಿಟಿನ ನಾವು ಸೆಟ್ ಮಾಡಿರ್ತೀವೋ ಆ ವೆಲಾಸಿಟಿಯ ಪಾರ್ಟಿಕಲ್ ಮಾತ್ರ ಹೊರಗಡೆ ಬರುತ್ತೆ. ಸೊ ಇದು ಯಾವುದು ಥರ್ಡ್ ಒಂದು 150 ಇದೆ ಅಂತ ಹೇಳ್ಕೊ, ಅದನ್ನು ಮೇಲೆ ಹೋಗುತ್ತೆ. ಇದು 80 ಇದೆ ಅಂತ ಹೇಳ್ಕೊ, ಅದು ಈ ಥರ ಏನಾದರೂ ಕೆಳಗಡೆ ಬರುತ್ತೆ. ಸೊ ಲೈಕ್ ದಿಸ್ ಬೇರೆ ವೆಲಾಸಿಟಿಯಲ್ಲಿರ್ತಕ್ಕಂತಹ ಪಾರ್ಟಿಕಲ್ಸು ಅವು ಇಲ್ಲೇ ಆ ಒಂದು ಡಿವೈಸ್ ಒಳಗಡೆನೆ ಹೋಗ್ಬಿಡುತ್ತೆ. ಆ ಡಿವೈಸಿಂದ ಹೊರಗಡೆ ಬರ್ತಕ್ಕಂಥ, ಅಂದರೆ ನಾ ಎಕ್ಸ್ಪೆರಿಮೆಂಟಿಗೆ ಯೂಸ್ ಮಾಡ್ತಕ್ಕಂಥ ಈ ಡಿವೈಸಿಂದ ಹೊರಗಡೆ ಬರ್ತಕ್ಕಂಥ ಚಾರ್ಜರ್ ಪಾರ್ಟಿಕಲ್ಸ್ 100 ಮೀಟರ್ ಪರ್ ಸೆಕೆಂಡಲ್ಲಿ ಇರುತ್ತೆ ಬೇಕು, ಯಾಕಂದರೆ ನಾನು ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು. ಸೊ ನಾವು ಯಾವ ವೆಲಾಸಿಟಿ ಬೇಕೋ ಆ ವೆಲಾಸಿಟಿಯ ಚಾರ್ಜರ್ ಪಾರ್ಟಿಕಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದೇ ರೀತಿ ಇಲ್ಲಿ ವೆಲಾಸಿಟಿ ಸೆಲೆಕ್ಟರ್ ಇದೆ. ಸೊ ಈ ವೆಲಾಸಿಟಿ ಸೆಲೆಕ್ಟರ್ ಇಂದ ಬಂದಿರತಕ್ಕಂಥ ಚಾರ್ಜರ್ ಪಾರ್ಟಿಕಲ್ ಪರ್ಟಿಕ್ಯುಲರ್ ವೆಲಾಸಿಟಿ ಚಾರ್ಜರ್ ಪಾರ್ಟಿಕಲ್ಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಹಾಗಾಗಿ ಈ ಡಿವೈಸ್ಗೆ ವೆಲಾಸಿಟಿ ಸೆಲೆಕ್ಟರ್ ಅಂತ ಕರೀತೀವಿ. ಇಟ್ ಈಸ್ ಎ ಡಿವೈಸ್ used to select the charged particles of particular velocity from the beam of charged particles. So from the beam of particles we can select only the charged particles of particular velocity na select ಮಾಡ್ಕೊಳ್ಳೋದು. So such a device is called velocity selector. So therefore, the definition of velocity selector is it is a device used to select the charged particles of particular velocity. Velocity selector ಆಗಿರೋದ್ರಿಂದ which is select the charged particle of particular velocity from a beam of particles. Okay, so now we will discuss about the velocity selector condition. ಸೊ ಇಲ್ಲಿ ವೆಲಾಸಿಟಿ ಸೆಲೆಕ್ಟರ್ ಕಂಡೀಷನ್ ಬಗ್ಗೆ ನಾವು ಈಗ ನೋಡೋಣ. ಇದು ಒಂದು ಸ್ಮಾಲ್ ಡೆರಿವೇಷನ್ ಆಗಿದ್ದು, ಇಂಪಾರ್ಟೆಂಟ್ ಡೆರಿವೇಷನ್ ಇದು. ಸೊ ಇಲ್ಲಿ ಏನಪ್ಪ ಅಂದರೆ, ಈಗ ನಮಗೆ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿ ಬೇಕಂದ್ರೆ ಯಾವ ಕಂಡೀಷನ್ ಮೇಲೆ ನಾವು ಆ ವೆಲಾಸಿಟಿನ ನಿರ್ಧಾರ ಮಾಡ್ಬೋದು, ಯಾವ ಕಂಡೀಷನ್. ಸೊ ನಮಗೆ 100 ಮೀಟರ್ ಪರ್ ಸೆಕೆಂಡ್ ಬೇಕು ಅಂದರೆ 100 ಮೀಟರ್ ಪರ್ ಸೆಕೆಂಡನ್ನು ನಾವು ಯಾವ ಕಂಡೀಷನ್ ಅಪ್ಲೈ ಮಾಡಿಬಿಟ್ಟು ಸೆಟ್ ಮಾಡಬೇಕು, ಆ ಒಂದು ಕಂಡೀಷನನ್ನು ನಾವಿಲ್ಲಿ ಡಿರೈವ್ ಮಾಡ್ತಾ ಇದ್ದೀವಿ. ಸೊ ನಾವೀಗ ಆಲ್ರೆಡಿ ನೋಡಿದ್ರಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಕಂಬೈನ್ಡ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಕ್ರಾಸ್ಡ್ ಫೀಲ್ಡ್ ಅಂತ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಅಂಥ ಒಂದು ಕ್ರಾಸ್ಡ್ ಫೀಲ್ಡಲ್ಲಿ ನಾವು ಈ ಒಂದು ಚಾರ್ಜಡ್ ಪಾರ್ಟಿಕಲ್ನ ಮೂವ್ ಮಾಡಬೇಕಾಗತ್ತೆ. ಓಕೆ, ಸೊ ದ್ಯಾಟ್ ಪಾಯಿಂಟ್ ವಿ ವಿಲ್ ಫಸ್ಟ್ ಡಿಸ್ಕಸ್ ಹಿಯರ್. ಓಕೆ, ಸೊ ಕನ್ಸಿಡರ್ ಎ ಚಾರ್ಜಡ್ ಪಾರ್ಟಿಕಲ್. ಕನ್ಸಿಡರ್ charged particle Q is its charge entering the crossed fields, entering the crossed fields. Crossed fields means both electric and magnetic fields are perpendicular to each other, mutually perpendicular ಆಗಿರುತ್ತೆ. Crossed fields with a velocity, with some velocity. ಯಾವ ವೆಲಾಸಿಟಿ v ಅಂತ ನಾವು ತಗೊಂಡು with a velocity v. ಸೊ ಯಾವ ರೀತಿ ವೆಲಾಸಿಟಿಯಿಂದ ಅದು ಯಾವ ವೆಲಾಸಿಟಿಯಿಂದ ಮತ್ತು ಯಾವ ಡೈರೆಕ್ಷನ್ದಲ್ಲಿ ಆ ಕ್ರಾಸ್ ಫೀಲ್ಡ್ನ ಎಂಟರ್ ಆಗಿದೆ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ಎ ಡೈರೆಕ್ಷನ್, ಇನ್ ವಿಚ್ ಡೈರೆಕ್ಷನ್ ಇಟ್ ಈಸ್ ಎಂಟರಿಂಗ್, ಇನ್ ಎ ಡೈರೆಕ್ಷನ್ perpendicular to both the fields. Both the fields, ಎರಡು ಫೀಲ್ಡ್ಸ್ಗೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ಗೂ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಅವೆರಡು ಪರ್ಪೆಂಡಿಕ್ಯುಲರ್ ಇರ್ತವೆ, ಕ್ರಾಸ್ಡ್ ಫೀಲ್ಡ್ಸ್ ಇರೋದ್ರಿಂದ ಆ ಎರಡು ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಅಂದರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ತಗೊತಾ ಇದ್ದೀವಿ, ವೈ ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ತಗೊತಾ ಇದೀವಿ, ಮತ್ತು ಜೆಡ್ ಆಕ್ಸಿಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂತೀವಿ. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ವೈ ಆಕ್ಸಿಸ್ ಅಂಡ್ ಜೆಡ್ ಆಕ್ಸಿಸ್ ಕ್ರಾಸ್ಡ್ ಫೀಲ್ಡ್ಸ್ ಆಯಿತು. ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಎಕ್ಸ್ ಆಕ್ಸಿಸ್ ಅಲ್ಲಿ ಇದು ಮೂವ್ ಆಗ್ತಾ ಇದೆ ವಿತ್ ವೆಲಾಸಿಟಿ ವಿ, ಆಸ್ ಶೋನ್ ಇನ್ ಫಿಗರ್.
Okay, so now we will draw the figure. I hope you understand this concept here. ಒಂದು ಚಾರ್ಜರ್ ಪಾರ್ಟಿಕಲ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಫೀಲ್ಡ್, ಕ್ರಾಸ್ಡ್ ಫೀಲ್ಡ್ಸ್ ಅವೆರಡು ಅದರಲ್ಲಿ ಎಂಟ್ರಿ ಆಗಿದೆ. ಆ ಎರಡು ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಆಗ್ತಾ ಇದೆ ವಿತ್ ವೆಲಾಸಿಟಿ v. ಓಕೆ, ಸೊ ನಾವು ವಿ ವಿಲ್ ಡ್ರಾ ದ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ನಾನು ಡಯಾಗ್ರಾಮ್ನ ಹಾಕಿದ್ದೀನಿ. ಇದೊಂದು ಚಾರ್ಜರ್ ಪಾರ್ಟಿಕಲ್. ಸೊ ವೆಲಾಸಿಟಿ v ಇಂದ ಹೋಗ್ತಾ ಇದೆ. y ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ z ಆಕ್ಸಿಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂಡಿದ್ದೀನಿ b. ಅವೆರಡು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ, ಹಾಗಾಗಿ ಕ್ರಾಸ್ಡ್ ಫೀಲ್ಡ್ಸ್ ಆ ಎರಡಕ್ಕೂ ಕೂಡ ಪರ್ಪೆಂಡಿಕ್ಯುಲರ್ ಆಗಿ ಈ ವೆಲಾಸಿಟಿ v ಇಂದ ಅಂದ್ರೆ ಅಲಾಂಗ್ x ಆಕ್ಸಿಸ್ ಅಲ್ಲಿ ಚಾರ್ಜರ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಅಂದ್ರೆ ಇದು ಎರಡು ಫೀಲ್ಡ್ ಅಲ್ಲಿ ಮೂವ್ ಆಗೋದ್ರಿಂದ ಇದಕ್ಕೆ ಎರಡು ಫೋರ್ಸ್ ಬರುತ್ತೆ. ಅಂದ್ರೆ ಎ ಮೂವಿಂಗ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಬೋತ್ ಎಲೆಕ್ಟ್ರಿಕ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಬಿಕಾಸ್ ಬೋತ್ ದ ಫೀಲ್ಡ್ಸ್ ಆರ್ ಪ್ರೆಸೆಂಟ್ ಹಿಯರ್. ಎರಡು ಇರೋದ್ರಿಂದ ಎರಡು ಫೋರ್ಸನ್ನು ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಯಾವ್ಯಾವ ಫೋರ್ಸು? ಎಲೆಕ್ಟ್ರಿಕ್ ಫೋರ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ಆ ಪಾಯಿಂಟನ್ನು ನಾವಿಲ್ಲಿ ನೋಟ್ ಮಾಡ್ಕೊಳ್ಳೋಣ. ಸೊ ಓಕೆ, ಸೊ ಇಟ್ ಎಕ್ಸ್ಪೀರಿಯನ್ಸಸ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೋರ್ಸ್. It experiences both electric force and magnetic force. ಓಕೆ, ಸೊ ಎರಡು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾದರೆ ಪ್ರತಿಯೊಂದು ಫೋರ್ಸನ್ನು ನಾವು ಕ್ಯಾಲ್ಕುಲೇಟ್, ಎಲೆಕ್ಟ್ರಿಕ್ ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಮತ್ತು ಯಾವ ಡೈರೆಕ್ಷನ್ದಲ್ಲಿರುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಮತ್ತು ಯಾವ ಡೈರೆಕ್ಷನ್ದಲ್ಲಿರುತ್ತೆ. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಎಲೆಕ್ಟ್ರಿಕ್ ಫೋರ್ಸ್. ಓಕೆ, ದ ಎಲೆಕ್ಟ್ರಿಕ್ ಫೋರ್ಸ್ ಆನ್ ದ ಚಾರ್ಜ್ ಈಸ್ electric force and the charge is electric force and the charges. So we have this formula here, electric force I will write here Fe. So electric force is equals to, in formula ಇದೆ a charged particle in an electric field, it is given by F is equals to Q into E. ಓಕೆ, ಈ ಫಾರ್ಮುಲಾ ನಾವು ಮೊದಲನೇ ಚಾಪ್ಟರಲ್ಲಿ ಕಲ್ತಿರ್ತೀವಿ. ಸೊ ಎಫ್ ಇ ಎಲೆಕ್ಟ್ರಿಕ್ ಫೋರ್ಸ್ is equals to Q into E. Q is charge, E in the E is electric field. ಯಾವ ಡೈರೆಕ್ಷನ್ದಲ್ಲಿ, ಅದೇ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಇನ್ ವಿಚ್ ಡೈರೆಕ್ಷನ್ ಇಟ್ ಎಕ್ಸ್ಪೀರಿಯನ್ಸಸ್ ದ ಫೋರ್ಸ್. ಸೊ ನಮಗೆ ಆಲ್ರೆಡಿ ಫಸ್ಟ್ ಚಾಪ್ಟರ್ನಲ್ಲಿ ನಾವು ಕಲ್ತಿರೋ ಹಾಗೆ ಎ ಚಾರ್ಜೆಡ್ ಪಾರ್ಟಿಕಲ್ ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ಇಟ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸಪೋಸ್ ನೆಗೆಟಿವ್ ಚಾರ್ಜ್ ಇದ್ದರೆ ಇಟ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. Okay, so a positive charge experience in the direction of electric field, a negative charge experience a force in opposite to the electric field ಇರುತ್ತೆ. ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆ. ಹಾಗಾಗಿ ನೋಡಿ, ಇದು ಪಾಸಿಟಿವ್ ಚಾರ್ಜ್ ತಗೊಂಡಿದ್ದೀನಿ. ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ y ಆಕ್ಸಿಸ್ ಅಲ್ಲಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ y ಆಕ್ಸಿಸ್ ಇದೆ. ಹಾಗಾಗಿ ಅದ್ರ ಮೇಲೆ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೋರ್ಸ್ ಕೂಡ y ಆಕ್ಸಿಸ್ ಅಂದ್ರೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲೇ ಇರುತ್ತೆ. ಅಂದ್ರೆ y ಆಕ್ಸಿಸ್ ಅಲ್ಲಿ ಇದ್ರ ಮೇಲೆ ಬರುತ್ತೆ ಫೋರ್ಸ್. ಸೊ ದಟ್ ಐ ವಿಲ್ ಫಸ್ಟ್ ಡ್ರಾ. ಸೊ ಲುಕ್ ಎಟ್ ಹಿಯರ್. ಸೊ y ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಎಷ್ಟು? Q ಇಂಟು E. ಯಾವ ಡೈರೆಕ್ಷನ್ ಅಂತ ಕೂಡ ನಾನು ಇಲ್ಲಿ ಬರಿತೀನಿ. ಅಲಾಂಗ್ ಯಾವ ಆಕ್ಸಿಸ್? ಅಲಾಂಗ್ ಪಾಸಿಟಿವ್ y ಆಕ್ಸಿಸ್. ಅಂದರೆ ನಮ್ಮ ಒಂದು ಡಯಾಗ್ರಾಮ್ ರೆಫರ್ ಮಾಡಿದ್ರೆ ಪಾಸಿಟಿವ್ y ಆಕ್ಸಿಸ್ ಅಲ್ಲಿ ಈ ಒಂದು ಫೋರ್ಸ್ ಇರುತ್ತೆ. ಇದು ಎಲೆಕ್ಟ್ರಿಕ್ ಫೋರ್ಸ್ ಆಯಿತು. ಅದೇ ರೀತಿ ಮ್ಯಾಗ್ನೆಟಿಕ್ ಫೋರ್ಸ್ ಯಾವ ಡೈರೆಕ್ಷನ್ದಲ್ಲಿ ಮತ್ತು ಎಷ್ಟು ಆಕ್ಟ್ ಆಗುತ್ತೆ? So the magnetic force acting on the charge is so it's of a magnetic force. Magnetic force on a moving charge is given by QVB sin theta. ಬಟ್ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಸೈನ್ ಥೀಟಾ ಅಂದ್ರೆ ಏನು? ಆ್ಯಂಗಲ್ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಬಿ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಅವೆರಡು ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಸೈನ್ 90 ಬರುತ್ತೆ, ಸೈನ್ 91 ಬರುತ್ತೆ. ಸೊ ಹಾಗಾದರೆ ಎಷ್ಟು ಫೋರ್ಸ್ ಬರುತ್ತೆ? ಓನ್ಲಿ QVB ಬರುತ್ತೆ. ಮ್ಯಾಕ್ಸಿಮಮ್ ಫೋರ್ಸ್ ಇಟ್ ಎಕ್ಸ್ಪೀರಿಯನ್ಸ್. ಸೊ ವಾಟ್ ಈಸ್ ದ್ಯಾಟ್? QVB
B, because it is moving perpendicular to the magnetic field now. So of course it moving perpendicular to both electric field and magnetic field. Now only magnetic field ನಾವು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಅದು ಯಾವ ಒಂದು ಡೈರೆಕ್ಷನ್ ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗ್ತಾ ಇದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ. ಸೊ ಹಾಗಾಗಿ ಆಂಗಲ್ 90 ಡಿಗ್ರಿ ಆಯಿತು. QVB sin ಥೀಟಾದಲ್ಲಿ sin ಥೀಟಾ 1 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಫೋರ್ಸ್ ಇಟ್ ಎಕ್ಸ್ಪೀರಿಯನ್ಸ್, the magnitude of the force. What is the direction here? So direction ನೋಡಬೇಕಂದ್ರೆ again ನಾವು Fleming's left hand rule ನೋಡಬೇಕಾಗುತ್ತೆ. So look at here, according to Fleming's left hand rule here. So this indicates the motion of the charged particle, this indicates the magnetic field direction, and this is the force direction. So now if you observe here, so the magnetic field is in this direction, so that I will take here like this. This is the magnetic field direction, okay. So but the direction of the velocity is in this direction, the magnetic field direction is in this direction, okay. This is the motion is in this direction, the motion is in this direction, okay. So therefore, so ಇನ್ನೊಂದು ವಿಧಾನದಲ್ಲಿ ನಾನು ನಿಮಗೆ ಅದನ್ನು ಹೇಳ್ತೀನಿ ಡೈರೆಕ್ಷನ್, ಯಾಕಂದರೆ ನಾನಿಲ್ಲಿ ಕೈಯಿಂದ ಇಲ್ಲಿ ವಿಡಿಯೋಸ್ದಲ್ಲಿ ನನಗೆ ತೋರ್ಸೋಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ರಿಸ್ಟ್ರಿಕ್ಷನ್ ಆಫ್ ದ ಸ್ಪೇಸ್, ಓಕೆ. ಸೊ ಇಲ್ಲಿ ನೋಡಿ ಈ ಫಾರ್ಮುಲಾ ಇದೆ ನಮಗೆ, ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ವೆಲಾಸಿಟಿ ಈ ಡೈರೆಕ್ಷನಲ್ಲಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ. ವಿ ಹ್ಯಾವ್ V ಕ್ರಾಸ್ B. ಸೊ ನಾವು ಕ್ರಾಸ್ ಪ್ರಾಡಕ್ಟ್ ನೋಡಿದಾಗ ಸ್ಕ್ರೂ ರೂಲ್ ಅಂತಲೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ವೆನ್ ವಿ ರೊಟೇಟ್ ದ ಸ್ಕ್ರೂ ಫ್ರಮ್ V ಟು B ಅಂದರೆ ಈ ಡೈರೆಕ್ಷನಲ್ಲಿ, ಓಕೆ, ಈ ಡೈರೆಕ್ಷನಲ್ಲಿ ರೊಟೇಟ್ ಮಾಡ್ತಾ ಇದೆ, ದ ಟಿಪ್ ಆಫ್ ದ ಸ್ಕ್ರೂ ಮೂವ್ಸ್ ಡೌನ್ವರ್ಡ್. ಸೊ ಲೈಕ್ ದಿಸ್ ಹಿಯರ್. ಸೊ ಇಫ್ ವಿ ರೊಟೇಟ್ ಫ್ರಮ್ ಹಿಯರ್ ಟು ಹಿಯರ್, okay. So if you rotate the screw with the right hand, so it will move downward, okay. So it will move downward, tip of the, so therefore force acting in the downward direction, okay. So here force acting in the downward direction, magnetic force, that we will note here. So here the magnetic force acting will be in this direction here, downward. ಯಾವ ಡೈರೆಕ್ಷನ್ ಇದೆ? ನೆಗೆಟಿವ್ y axis ಡೈರೆಕ್ಷನ್ ಇದೆ. ಸೊ ಇಟ್ ಈಸ್ ಅಲಾಂಗ್ ಮೈನಸ್ y axis, ಓಕೆ. ಸೊ ಇಲ್ಲಿ ನೀವು ಒಂದು ಥಿಂಗನ್ನು ಅಬ್ಸರ್ವ್ ಮಾಡ್ಬೋದು, ಇವೆರಡು ಫೋರ್ಸ್ ಅಂದರೆ ಎಲೆಕ್ಟ್ರಿಕ್ ಫೋರ್ಸ್ ಅಪ್ವರ್ಡ್ ಇದೆ, ಮ್ಯಾಗ್ನೆಟಿಕ್ ಫೋರ್ಸ್ ಡೌನ್ವರ್ಡ್ ಇದೆ. ಆ ಎರಡೂ ಫೋರ್ಸು ಒಂದಕ್ಕೊಂದು ಅಪೋಸಿಟ್ ಡೈರೆಕ್ಷನ್ದಲ್ಲಿ ಆ್ಯಕ್ಟ್ ಆಗ್ತಾ ಇದೆ, ಕರೆಕ್ಟಾ? ಸೊ ಹಾಗಾದರೆ ಈಗ ನಾವು ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಂದರೆ ಸಪೋಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಎರಡು ಈಕ್ವಲ್ ಆಯ್ತು ಅಂದರೆ ದೀಸ್ ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್ ಕ್ಯಾನ್ಸಲ್ ಆಗಿಬಿಟ್ಟು ದಿಸ್ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ಸ್ ವಿತೌಟ್ ಡಿವಿಯೇಷನ್. ನೆಟ್ ಫೋರ್ಸ್ 0 ಆಗುತ್ತೆ ಇದರಲ್ಲಿ. ಯಾವಾಗ ನೆಟ್ ಫೋರ್ಸ್ 0 ಆಗುತ್ತೆ ಅಂದರೆ ಡೈರೆಕ್ಷನ್ ಅಪೋಸಿಟ್ ಇದ್ದಾವೆ ಈಗ, ಓಕೆ. ದೇರ್ ಆಲ್ವೇಸ್ ಇನ್ ದಿಸ್ ಕೇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಆಲ್ವೇಸ್ ಅಪೋಸಿಟ್ ಆಗಿರುತ್ತೆ. ಸೊ ಯಾವಾಗ ಈ ಮ್ಯಾಗ್ನಿಟ್ಯೂಡ್ ಕೂಡ ಈಕ್ವಲ್ ಮಾಡ್ಕೊಂಡಾಗ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಎರಡು ಈಕ್ವಲ್ ಆದ ವ್ಯಾಲ್ಯೂಸ್ ಅಂದರೆ 5 ನ್ಯೂಟನ್ ಇದೆ ಅಂತ ತಿಳ್ಕೊಂಡ್ರೆ ಇದು 5 ನ್ಯೂಟನ್ ಮಾಡ್ಕೊಂಡಾಗ ಎರಡು ಕ್ಯಾನ್ಸಲ್ ಆಗ್ತವೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿ. ಸೊ ಎರಡು ಕ್ಯಾನ್ಸಲ್ ಆಗಿಬಿಟ್ಟು ನೆಟ್ ಫೋರ್ಸ್ ಇದ್ರ ಮೇಲೆ 0 ಆಯಿತು. ಆ್ಯಕ್ಟ್ ಆಗ್ತಕ್ಕಂಥ ಎರಡು ಫೋರ್ಸಿಂದ 0 ಫೋರ್ಸ್ ಬಂತಿದೆ, ನೆಟ್ ಫೋರ್ಸ್ 0 ಆಯಿತು. ನೆಟ್ ಫೋರ್ಸ್ 0 ಆದರೆ ಅದು ಯಾವುದೇ ಒಂದು ಡಿವಿಯೇಷನ್ ಇರಲಾರ್ದ ಮೊದಲು ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ನ್ಯೂಟನ್ಸ್ ಫಸ್ಟ್ ಲಾ ಇಲ್ಲಿ ಕೂಡ ನೆಟ್ ಫೋರ್ಸ್ 0 ಆದರೆ ದ ಪಾರ್ಟಿಕಲ್ ಆರ್ ದ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್, ಓಕೆ. ಅದೇ ಸ್ಟೇಟಲ್ಲಿ ಅದು ಮುಂದುವರಿಯುತ್ತೆ, ಅಂದರೆ ಈ ಥರನೇ ಅದೇ ವೆಲಾಸಿಟಿಯಿಂದ ಮುಂದುವರಿಯುತ್ತೆ. ಸೊ ಇಲ್ಲಿ ಹಾಗಾದರೆ ವೆಲಾಸಿಟಿ ಏನು ಕಂಡೀಷನ್ ಬರುತ್ತೆ? ಯಾವ ವೆಲಾಸಿಟಿಯಿಂದ ಅವು ಸ್ಟ್ರೇಟಾಗಿ ಹೋಗ್ತಾ ಇದ್ದಾವೆ? ಸ್ಟ್ರೇಟಾಗಿ ಹೋಗಬೇಕು ಅಂದರೆ ಇವೆರಡು ಫೋರ್ಸ್ ಈಕ್ವಲ್ ಇರಬೇಕು. ಹಾಗಾದರೆ ಯಾವ ವೆಲಾಸಿಟಿಯಿಂದ ಹೋಗ್ತವೆ ಅವು? ಸೊ ಸ್ಟ್ರೇಟಾಗಿ ಮೂವ್ ಆಗ್ತಕ್ಕಂಥ ಚಾರ್ಜ್ ಪಾರ್ಟಿಕಲ್ ವೆಲಾಸಿಟಿ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ಕೊಳ್ಳೋಣ. ಸೊ ದಸ್ ಹಿಯರ್ FE and FB. So these are opposite in direction. Opposite in
direction. Okay, suppose if we adjust the value of electric field and magnetic field, ಇದರ ಮೇಲೆ ಡಿಪೆಂಡ್ ಇರುತ್ತೆ ಫೋರ್ಸು, ಎಲೆಕ್ಟ್ರಿಕ್ ಫೋರ್ಸ್ ಈ ಮೇಲೆ, ಮ್ಯಾಗ್ನೆಟಿಕ್ ಫೋರ್ಸ್ ಬಿ ಮೇಲೆ ಡಿಪೆಂಡ್ ಇದೆ ಅಲ್ಲ. ಇವೆರಡನ್ನ ಅಡ್ಜಸ್ಟ್ ಮಾಡ್ತೇವೆ ನಾವು. ಎಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಎರಡು ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗೋ ತನಕ ನಾವು ಅಡ್ಜಸ್ಟ್ ಮಾಡಿದ್ರೆ ಏನಾಗುತ್ತೆ, ಎರಡು ಮ್ಯಾಗ್ನಿಟ್ಯೂಡ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಪೋಸಿಟ್ ಡೈರೆಕ್ಷನ್ ಕ್ಯಾನ್ಸಲ್ ಆಗುತ್ತೆ ಫೋರ್ಸು. ಆ ರೀತಿ ನಾವು ಅಡ್ಜಸ್ಟ್ ಮಾಡಬೇಕು. ಇಫ್ ವಿ ಅಡ್ಜಸ್ಟ್ E and B values such that the magnitude of FE is equals to the magnitude of FB. ಎಲೆಕ್ಟ್ರಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಎರಡು ವ್ಯಾಲ್ಯೂ ಈಕ್ವಲ್ ಆಗೋ ಥರ ನಾವು ಏನಾದ್ರೂ ಅಡ್ಜಸ್ಟ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದರೆ then the particle experience zero force, zero force ಆಗುತ್ತೆ. and ಅದು ಯಾವ ರೀತಿ ಮೂವ್ ಆಗುತ್ತೆ ಅಂದರೆ and it moves without deviation. ಓಕೆ, ಅಂದರೆ ಕಂಡೀಷನ್ ಏನು, ಎರಡು ಫೋರ್ಸ್ ಈಕ್ವಲ್ ಇರಬೇಕು, ಅದು ಸ್ಟ್ರೇಟ್ ಲೈನ್ ಆಗಿ ಮೂವ್ ಆಗೋದು. ಆ ಸ್ಟ್ರೇಟ್ ಲೈನಲ್ಲಿ ಇರ್ತಕ್ಕಂಥ ವೆಲಾಸಿಟಿ ಪಾರ್ಟಿಕಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಹಾಗಾದ್ರೆ ಎಷ್ಟು ಇರುತ್ತೆ ವೆಲಾಸಿಟಿ ಅದರದ್ದು. ಓಕೆ, ಸೊ ಈ ಕಂಡೀಷನ್ನ ನಾವು ಅಪ್ಲೈ ಮಾಡಿ. ವಾಟ್ ಈಸ್ ಎಫ್ ಇ ಹಿಯರ್ ಇಸ್ ಕ್ಯೂ ಇಂಟು ಇ. ಸೊ ದೇರ್ ಫೋರ್ ಕ್ಯೂ ಇಂಟು ಇ, ದಟ್ ಈಸ್ ವಿ ಅಪ್ಲೈ ಹಿಯರ್ ದ ಕಂಡೀಷನ್ ಎಫ್ ಇ is equals to ಎಫ್ ಬಿ. ಸೊ ದಟ್ ಈಸ್ ಕ್ಯೂ ಇಂಟು ಇ is equals to, what is FB here, QVB, Q into V into B. So if you observe here, both sides the charge value cancels and we get the expression for V as V is equals to E divided by B. Okay, so the velocity of charged particle is determined by this ratio and this is the condition. ಈ ಒಂದು ವ್ಯಾಲ್ಯೂನಲ್ಲಿ ಇರುವಂಥ ವೆಲಾಸಿಟಿ ಇ ಬೈ ಬಿ ಮಾಡಿದಾಗ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ರೇಷಿಯೋ ತೊಗೊಂಡಾಗ ಏನು ವ್ಯಾಲ್ಯೂ ಬರುತ್ತೆ, ಆ ವೆಲಾಸಿಟಿಯಲ್ಲಿರೋ ಪಾರ್ಟಿಕಲ್ ವಿತೌಟ್ ಡಿವಿಯೇಷನ್ ಆಗಿ ಸ್ಟ್ರೇಟ್ ಆಗಿ ಬರ್ತವೆ. ಆ ಪಾರ್ಟಿಕಲ್ಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ನನಗೆ ಗೊತ್ತಾಗುತ್ತೆ ಸ್ಟ್ರೇಟ್ ಆಗಿ ಆ ಒಂದು ವೆಲಾಸಿಟಿ ಸೆಲೆಕ್ಟರಿಂದ ಬರುವಂಥ ಹೊರಗೆ ಬರ್ತಕ್ಕಂಥ ಚಾರ್ಜಡ್ ಪಾರ್ಟಿಕಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ನಾವು ಈ ವ್ಯಾಲ್ಯೂಸ್ ನೋಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್. ಯಾಕಂದರೆ ಚಾರ್ಜಡ್ ಪಾರ್ಟಿಕಲ್ ವೆಲಾಸಿಟಿನ ಡಿಟರ್ಮೈನ್ ಮಾಡೋದು ಹೇಗೆ, ದಿಸ್ ಇಸ್ ದ ಕಂಡೀಷನ್ ವಿ ಡಿಟರ್ಮೈನ್ ದ ವೆಲಾಸಿಟಿ ಆಫ್ ದ ಚಾರ್ಜಡ್ ಪಾರ್ಟಿಕಲ್. ಓಕೆ, ಸೊ ದ ಕಂಡೀಷನ್ ಈಸ್ ಇ ಬೈ ಬಿ. ದಿಸ್ ಈಸ್ ನೋನ್ ಆಸ್ ವೆಲಾಸಿಟಿ ಸೆಲೆಕ್ಟರ್ ಕಂಡೀಷನ್. Okay, this is the derivation. And here ಇದರ ಒಂದು ಹಿಸ್ಟಾರಿಕಲ್ ಒಂದು ಲ್ಯಾಂಡ್ ಮಾರ್ಕ್ ಏನಪ್ಪ ಅಂತಂದರೆ ಈ ಮೆಥಡನ್ನು, ದಿಸ್ ವೆಲಾಸಿಟಿ ಸೆಲೆಕ್ಟರ್ ಮೆಥಡನ್ನು ಜೆ ಥಾಮ್ಸನ್ ಅಂದರೆ ಎಲೆಕ್ಟ್ರಾನ್ ಡಿಸ್ಕವರ್ ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಜೆ ಥಾಮ್ಸನ್. ಸೊ ಅವನು ಯೂಸ್ ಮಾಡಿಕೊಂಡು ಇ ಬೈ ಎಮ್ ರೇಷಿಯೋ ಅಂದರೆ ಸ್ಪೆಸಿಫಿಕ್ ರೇಷಿಯೋ ಆಫ್ ಎಲೆಕ್ಟ್ರಾನ್ ಇ ಬೈ ರೇಷಿಯೋನ ಅವನು ಡಿಟರ್ಮೈನ್ ಮಾಡ್ತಾನೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಇನ್ ಫಿಸಿಕ್ಸ್, ಇ ಬೈ ಎಮ್ ರೇಷಿಯೋ. ಅವಾಗ ಮಾಡರ್ನ್ ಫಿಸಿಕ್ಸಲ್ಲಿ ಹಿಂದಿನ ಕಾಲದಲ್ಲಿ ಸೊ ಇದೊಂದು ಅತ್ಯಂತ ಒಂದು ಇಂಟ್ರೆಸ್ಟಿಂಗ್ ಒಂದು ಸಬ್ಜೆಕ್ಟ್ ಆಗಿತ್ತು ಪಾರ್ಟಿಕಲ್ ಫಿಸಿಕ್ಸ್. ಅದರಲ್ಲಿ ಆ ಪಾರ್ಟಿಕಲ್ ಫಿಸಿಕ್ಸಲ್ಲಿ ಇ ಬೈ ಎಮ್ ರೇಷಿಯೋನ ಜೆ ಥಾಮ್ಸನ್ ಸೊ ಇಲ್ಲಿ ಡಿಟರ್ಮೈನ್ ಮಾಡ್ತಾನೆ ಈ ಮೆಥಡಿಂದ. ಓಕೆ, ಸೊ ನಮಸ್ತೆ. ಇಲ್ಲಿಗೆ ನಾವು ಈ ವಿಡಿಯೋನ ಮುಕ್ತಾಯ ಮಾಡೋಣ. ನಿಮ್ಗೆ ಯಾರಿಗಾದರೂ ಸೆಕೆಂಡ್ PUC ನೋಟ್ಸ್ PDF ಫಾರ್ಮ್ಯಾಟಲ್ಲಿ ಬೇಕಾಗಿದ್ದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಯಾರಾದರೂ ಪರ್ಚೇಸ್ ಮಾಡುವಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನನ್ನ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.